ದೊಡ್ಡರಾದ್ಮೇಲೆ ಅವ್ರಿಗೊಂದ್ ಮಕ್ಳಂತ ಹುಟ್ಟಿದ್ಮೇಲೆ ನಮ್ಮನ್ನೇ ನಿಮಗ್ ಮಕ್ಳಿಲ್ಲ ಅಂತ ಕೇಳ್ತಾರಲ್ಲ ಅವರು. ಹಿಂದದೆಲ್ಲ ಮರ್ತೇ ಬಿಡ್ತಾರೆ. ಅವ್ರ ಅಪ್ಪ ಸಾಕಿರ್ತಾರ ಗೊತ್ತಿಲ್ಲ, ನಾವ್ ಸಣ್ಣದ್ರೆ ನಮ್ಮ ಮಕ್ಳು ಅಂತ ಸಾಕಿರ್ತೀವಿ. ಬಟ್ ಅವ್ರು ಅಂದಾಗ ಅವ್ರ ಅದಕ್ಕೆ ನಾನು ಅನ್ಕೊಂಡ್ಬಿಟ್ಟಿದೀನಿ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನಮ್ಮ ಕೆಂದ ಹಾಯ್ ಮಾಡೋ. ಇವತ್ತು ನೆನ್ನೆ ಸ್ವಲ್ಪ ಸೋನೆ ಥರ ಬಂದು ಬೆಳಗ್ಗೆನೆ ಚಳಿ. ಇವತ್ತು ಅವನು ಅದಕ್ಕೆ ಚಳಿಲಿ ಕುಂತಿದ್ದ. ಏಕೆ ಫ್ರೆಂಡ್ಸ್, ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನಮ್ಮನೆಯವ್ರು ಬೆಳಗ್ಗೆ ಕೋಳಿ ಕ್ಲೀನ್ ಮಾಡಂಗಿದ್ದಾರೆ. ನಾನೆಲ್ಲೋ ಬೆಳಗ್ಗೆ ಕೋಳಿ ಕ್ಲೀನ್ ಮಾಡ್ಕೊಡ್ತೀಯನೋ, ನಮ್ಮ ಅಪ್ಪ ನೆನ್ನೆ ತಾನೇ ಹೋಗೈತೆ, ಇವತ್ತೆಲ್ಲ ಚಿಕನ್ ಮಾಡ್ತಿದ್ಯೇನೋ ಅಂತ ಅನ್ಕೊಂಡೆ. ಮೊಟ್ಟೆ ಎಲ್ಲ ನೀರಿಗೆ ನೆನ್ನೆ ಹೆಜ್ಜೆ ಹಾಕಿದ್ರು, ಮತ್ತೆ ಇವತ್ತು ಹೆಜ್ಜೆ ಹಾಕ್ತಿದ್ದಾರೆ. ಅದೇನಂದ್ರೆ ಅಂದ್ರೆ ಒಂದೇ ಮೊಟ್ಟೆಗೆ 3 ಜನ ಇದು ಕೋಳಿಗಳಾಗಿದ್ದಾವೆ. ಮರಿಗಳಿಗೆ ಒಂದು 8 ಮರಿಗಳಿದಾವೆ. 8 ಮರಿಗೆ 3 ಕೋಳಿಗಳು ಆ ಮರಿಗಳಿಂದ ಓಡಾಡ್ತಾವೆ ಕಾವಿಗೆ ಬಂದು. ಕೆಂದ ಕೋಳಿ ಕ್ಲೀನ್ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಾವನೆ ನಮ್ಮ ಕೆಂದ. ಹಿಂಗೆ ಸ್ನಾನ ಮಾಡಿಸ್ಬಿಟ್ಟು ಅಂದ್ರೆ ಕತ್ತು ಮೇಲೆ ಹಾಕೊಂಡಿರ್ತವೆ ನೋಡಿ, ಹಂಗೆ ಮೇಲೆ ಹಾಕೊಂಡಿರ್ತವೆ. ಹಿಂಗೆ ಡೈಲಿ 3 ಸಲ ಹೆಜ್ಜೆ ಎಸ್ತ್ರೆ ಅವು ಕಾವಿಂದ ಇದಾಯ್ತವೆ. ನೋಡ್ತಾ ನಮ್ಮ ಕೆಂದ ಕೋಳಿ ಕ್ಲೀನ್ ಮಾಡ್ತಾವ್ರೆ ಅಂತ ನೋಡ್ತಾವನೆ. ಒಳ್ಳೆ ಊಟ ಸಿಗ್ತದ ನನಗೆ ಅಂತ ಅಂದ್ಬಿಟ್ಟು. ಡೈಲಿ ಹಾಕಿರ್ಬೇಡ. ಇದೇನಕ್ಕೆ ಸಗಣಿ ಕಲ್ಸಿದ್ಯಾ ಬುಗಡ? ಇದು ಗಂಡ್ಲ ಇದೆಲ್ಲವ ಗಂಡ್ಲ. ಆಮೇಲೆ ಸಗಣಿ ಎಲ್ಲ ಎತ್ತಿಕ್ಕಿನ ತಿಪ್ಪೆ ಮೇಕ್ ಹಾಕೋಣ. ತಿಪ್ಪೆ ಮೇಕೆ ಯಾರು ಹೇಳಿದ್ರು ಗಂಡ್ಲ. ಆಮೇಲೆ ಈ ಸಗಣಿನ ತಿಪ್ಪೆ ಕಸ ಐತಲ್ಲ, ಹಾಕಿದ್ರೆ ಎರೆಹುಳು ಜಾಸ್ತಿ ಆಯ್ತವೆ ಅಂತ. ಅದಕ್ಕೆ ಎರೆಹುಳು ಉತ್ಪತ್ತಿ ಆಯ್ತವಂತ. ನಮ್ಮಪ್ಪ ನೆನ್ನೆ ಊರಿಗೆ ಹೋಯ್ತಲ್ಲ ಫ್ರೆಂಡ್ಸ್. ನಮಗಂತೂ ಸಖತ್ತು, ನನಗಂತೂ ನೆನ್ನೆ ಎಲ್ಲ ಬೇಜಾರಾಗೈತೆ. ನೆನ್ನೆ ಅಂತೂ ನಮ್ಮನೆಯವ್ರು ರಜಾ ಹಾಕಿದ್ರಲ್ಲ, ಹಂಗಾಗಿ ನನಗೆ ಬೇಜಾರು ಕಾಣಿಸ್ಲಿಲ್ಲ. ಇವತ್ತಂತೂ ಇರುವಾರ ಬೇಜಾರಾಗುತ್ತೆ. ಹಿರಿ ಯಜಮಾನ್ರೆ, ನಾನು ಬರ್ತೀನಿ, ನನ್ನೇ ಬಿಟ್ಟು ಹೊಡೋಯ್ತಾ ಇದ್ದೀರಲ್ಲ. ಇದಕ್ಕೆ ಹಾಕದ, ಇದಕ್ಕೆ ಹಾಕಿದ್ರೆ ಎರೆಹುಳ ಆಗ್ತವೆ. ಗೊಬ್ಬರ ಒಣಗೈತೆ ಚೆನ್ನಾಗಿ. ಮಳೆ ಹುಯ್ತಂದ್ರೆ ಚೆನ್ನಾಗಿ ಕರಗುತ್ತೆ. ಮಳೆನೇ ಹೊರ್ಟೋಯ್ತಲ್ಲ ಫ್ರೆಂಡ್ಸ್. ಎಲ್ಲೋಯ್ತು ಮಳೆ? ನಿಮ್ಮೂರ ಕಡೆ ಇದ್ರೆ ಮಳೆ ನಮ್ಮೂರ ಕಡೆಗೆ ಸ್ವಲ್ಪ ಕಳಿಸಿ. ಹಂಗೇನೆ ನಮ್ಮೂರಲ್ಲಂತೂ ಮಳೆ ಹೋಗಲ್ಲ. ಎಷ್ಟು ತಿಂಗಳು ಮೇಲಾಗ್ಬಿಡ್ತಲ್ವ ಮಳೆ ಹೋಗಲ್ಲ. ತಿಂಗಳು ಮೇಲಾಯ್ತು. ತಿಂಗಳು ಮೇಲಾಯ್ತು. ಆಮೇಲೆ ಮಳೆ ಅಂತಿದ್ರೆ ಈಗೆಲ್ಲ ಹಾಕ್ಬಿಡುವ ಈ ಗೊಬ್ಬರ. ನೆನ್ನೆ ಎಲ್ಲ ಒಂಚೂರು ನೈಟ್ ಸೋನೆ ಥರ ಹಂಗೆ ಬಂದು ಹೋಯ್ತತ್ಲೈ ನೋಡಿ. ಹಿಂಗೆ ತಿಪ್ಪೆಗೆ ಈ ಥರ ಏನು ಗಂಜಲ ಮತ್ತು ಸಗಣಿನ ಕಲಸ್ಕೊಂಬಂದು ಹಾಕಿದ್ರೆ ಎರೆಹುಳು ಉತ್ಪತ್ತಿ ಆಗ್ತಾವೆ. ಯಾರೋ ಹೇಳಿದ್ರಂತೆ ನಮ್ಮನೆಯವ್ರಿಗೆ, ಅದಕ್ಕೆ ಈ ಟೆಕ್ನಿಕ್ ಮಾಡ್ತಾ ಇದ್ದಾರೆ. ನೋಡೋಣ. ಆ ಎರೆಹುಳು ಆಗಿರ್ತಾವಲ್ಲ, ಅದನ್ನ ತಗೊಂಡೋಗಿ ತಂಗಿ ಸಸ್ಯ ಹೊಲದೊಳಿಗೆ ಹಾಕಿದ್ರೆ, ತಂಗಿ ಸಸ್ಯ ಹತ್ರ ಹೊಲದೊಳಿಗೆ ಹಾಕಿದ್ರೆ ಮಣ್ಣು ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾಕೊತ್ತಾ? ಇವು ಮಣ್ಣು ಕೆಳಗೆಯಿಂದ ಮೇಕೆಯಿಂದ ಕೆಳಗಡೆ ಈ ನಾವು ಟ್ಯಾಕ್ಟ್ರಿಲಿ ಉಕ್ಕೆ ಹೊಡಿಸ್ತೀವಲ್ಲ, ಹಂಗೆ ಮಾಡ್ತಾ ಇರ್ತವೆ. ರೈತನ ಮಿತ್ರ ನಮ್ಮ ಎರೆಹುಳು. ನಮ್ಮ ಹೊಲದಲ್ಲಿ ನಾನು ಅಷ್ಟಾಗಿ ಎರೆಹುಳುಗಳನ್ನ ನೋಡೇ ಇಲ್ಲ. ಮಳೆ ಟೈಮಲ್ಲ ಇದು ಬಗಿತಾ ಇರ್ತೀವಲ್ಲ, ಎಲ್ಲ ಸಿಗ್ತಂಗೆ ನೋಡಿಲ್ಲ ಅಷ್ಟೇ. ನಾನು ನೋಡೇ ಇಲ್ಲ ಯಾವತ್ತೂ. ಅಂದ್ರೆ ಕಮ್ಮಿ ಆಗೋಯ್ತದೆ. ಆದರೆ ನೀನು ತಂಗಿ ಸಸಿ ಎಲ್ಲ ಬಿಡಿಸ್ತಿರ್ತೀಯಲ್ಲ, ಅವಾಗ ಕಾಣಿಸಿದಾವೆ. ನನಗೆಲ್ಲೂ ಎರೆಹುಳು ನೋಡೇ ಇಲ್ಲ ನಾನಿಲ್ಲಿ. ನನಗಂತೂ ಸಾವಯವ ಕೃಷಿ ಮಾಡಬೇಕು ಅಂತ ತುಂಬಾನೇ ಆಸೆ. ಸಾವಯವ ಕೃಷಿ ಅಂದರೆ ಏನು? ನ್ಯಾಚುರಲ್ ಆಗಿ ನಾವು ಇಲ್ಲೇ ಗೊಬ್ಬರ ಮಾಡ್ಕೊಂಡು ಎರೆಹುಳು ಉತ್ಪತ್ತಿ ಮಾಡ್ಕೊಂಡು ಮಾಡೋದು. ಅಂಗಡಿ ಗೊಬ್ಬರನ ತರಲೇಬಾರ್ದು. ಅಂಗಡಿ ಗೊಬ್ಬರನ ತರಲೇಬಾರ್ದು. ಆಮೇಲೆ ನಾವು ಈ ಅಂಗಡಿ ಗೊಬ್ಬರ ಹಾಕೋದ್ರಿಂದ ಎರೆಹುಳುಗಂತೂ ಹೊಂಟೆ ಹೋಯ್ತದೆ. ಲಕ್ಷ್ಮಿ ನನಗೆ ಆಶೀರ್ವಾದ ಮಾಡ್ತಾಳೆ. ಆಶೀರ್ವಾದ ಮಾಡವ ನೀನು ನನಗೆ. ದೇವರಲ್ವ ನೀನು? ದೇವರಲ್ವ ನೀನು?
ಆಶೀರ್ವಾದ ಮಾಡು ಅಲ್ಲ. ಮಾಡಲ್ಲ ಇಲ್ಲ, ಅವಳಿಗೆ ಮೂಗ್ದಾರ ಇಟ್ಕೊಂಬಿಡ್ತಾರೆ ಅಂತ ಭಯ. ಮೂಗ್ದಾರ ಇಟ್ಕೊಂಬಿಡ್ತಾರೆ ಅಂತ ಆ ನೊಣಗಳೆಲ್ಲ ಕುಂತ್ಕೊತವೆ. ಬಾ ಟೈಮ್ ಆಯ್ತು ಮಾತಾಡ್ಸುವಂತ ಮೇಲೆ. ಇವತ್ತು ನಮ್ಮ ಕುಳ್ಳಿ ಸುಮ್ಮನೆ ನಿಕ್ಬಿಟ್ಟಾಳಪ್ಪ, ತಿಂಡಿ ಕೇಳ್ದಂಗೆ ಸುಮ್ಮನೆ ನಿಕ್ಬಿಟ್ಟಾಳೆ. ಇಷ್ಟೊತ್ತು ಕಾಲೇ ತಿಂಡಿಗೆ ಓ ಅನ್ಬೇಕಾಯ್ತು. ಇಷ್ಟೊಳಗೆ ಏನು ತಿಂಡಿ ಮಾಡ್ತದೆ ಈಗ? ತಿಂಡಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. ಶನಿವಾರ ಇವತ್ತು. ಮೊನ್ನೆ ಮಾವು ಕ್ಯಾಪ್ಸಿಕಮ್ ಬಜ್ಜಿ ಹಾಕೊಡ್ಲಿಲ್ಲ ನಾನು. ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಡ್ಲಿಲ್ಲ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಟ್ಟೆ. ಬಜ್ಜಿ ಮೆಣಸಿನ್ಕಾಯಿ ಇದಾವಲ್ಲ ಅದರಲ್ಲಿ ಬಜ್ಜಿ. ನಮ್ಮಪ್ಪ ಜಾಸ್ತಿ ಇಷ್ಟಪಡೋದು ಚಿಕನ್ ಮಟನ್ ಎಲ್ಲ ಇಷ್ಟಪಡಲ್ಲ. ನಮ್ಮಪ್ಪ ಇಷ್ಟಪಡೋದು ಏನಂದ್ರೆ ಬಜ್ಜಿ ಬೋಂಡ ಇವನ್ನೇ ಜಾಸ್ತಿ ಇಷ್ಟ. ಯಾಕೆಂದ್ರೆ ಅಲ್ಲೂ ನಮ್ಮಪ್ಪನ್ಗೆ ಒಂದೇ ಇಲ್ಲ, ಹಂಗಾಗಿ ಒಂದಿಲ್ದಂಗೆ ಉದ್ರೋಗಲ್ವ. ಹಂಗಾರೆ ನಾನು ಕಟ್ಟಿಸ್ತೀನಿ ಅಂತಂದೆ, ನಮಗೇನು ಮಾಡಕ್ಕೆ ಅಂದಿತ್ತು. ನಾನು ಹಂಗೆ ಅಂದೆ, ಕ್ಲಿಪ್ಗಳು ಬರ್ತಾವಲ್ಲ ಸೆಟ್ಟು ಆ ಥರ ತಗೊಳ್ತೀನಿ ನಡಿ ಅಂತ. ಅಯ್ಯೋ ಈಗ ಏನು ಮಾಡಕ್ಕೆ ನನಗೆ ಹೋಗಂತ ಆಮೇಲೆ ಇದು ಅದಕ್ಕೆ ಈ ಚಿಕನ್ ಆದ್ರೂ ಅಷ್ಟೇ ಫುಲ್ಲು ಎಲ್ಲ ಬೇಯಿಸ್ಬೇಕಾ. ನಮ್ಮ ಅಪ್ಪಂಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಅದಕ್ಕೆ ಏನನ್ನತ್ತೆ ಗೊತ್ತಾ, ನನಗೆ ಬಜ್ಜಿ ಬೋಂಡ ಇವೆಲ್ಡ ಆದ ನೋಡವ, ಇಲ್ಲಿ ದವಡೆ ಅಂದರೆ ಒಂದು ಸ್ವಲ್ಪ ಗಟ್ಟಿಗಿರ್ತದಲ್ಲ, ಅಲ್ಲಿ ನೌಣ್ಸ್ಕೊಂಡು ತಿಂತೀನಿ. ಇನ್ನು ಇವೆಲ್ಲ ಇಷ್ಟನೇ ಆಗಲ್ಲ ಅಂತ ಅನ್ನತ್ತೆ. ನಾನು ಬಂದಾಗ ಒಂದೇ ಸಲ ಒಂದೇ ದಿನ ಏನೋ ಅಂದರೆ ಡೈಲಿ ಚಿಕನ್ನು ಮಟನ್ ಏನಾದ್ರು ಮಾಡ್ತಾನೆ ಇದ್ವಲ್ಲ, ಹಂಗಾಗಿ ಒಂದ್ಸಲ ಏನೋ ಮೊನ್ನೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಟ್ಟೆ, ತಿಂತು. ಇಲ್ಲಿದ್ದ ಹೆಂಗೋ ಒತ್ತಿ ಸರಿಯಾಗಿ ಮಗಳು ಮಾಡ್ಕೊಡಾಡು, ಅಲ್ಲಿ ಹೋಗಂತ ತಿಂತು. ಈಗ ಹೋಗ್ಬೇಡ ಅಂತ ನಾನು ಎಷ್ಟು ಅಂದೆ, ಹೋಗ್ಬೇಡ ಇರು ಅಂತವ. ಇಲ್ಲಕ್ಕೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಯ್ತು. ಇದು ಅಲ್ಲಿ ಕರೆಕ್ಟ್ ಟೈಮಿಗೆ ಇಲ್ಲ ಅಂದ್ರೆ ಬೆಳಗ್ಗೆ ಒಂದು ಟೈಮ್ ಮುದ್ದೆ ಮಾಡ್ಕೊಡಿವೆ, ಇನ್ನು ಮಧ್ಯಾಹ್ನ ಟೈಮ್ ನಮ್ಮ ಅಪ್ಪ ತಿಂತಾ ಇರ್ಲಿಲ್ಲ. ಒಬ್ಬರು ಎಂತಾರೆ ಆದ್ರೂ ಮಾಡ್ಕೊಳಕ್ಕೆ ಬೇಜಾರಲ್ಲ. ನಾನೇ ಒಂದೊಂದ್ಸಲಿ ನಮ್ಮ ಮನೆಯವ್ರು ಎಲ್ಲಾರು ಹೋಯ್ತಂದ್ರೆ ನಾನು ಒಬ್ಳೇ ಇದ್ರೆ ಅಯ್ಯೋ ಯಾರು ಮಾಡ್ಕೊಳ್ತಾರೆ ಅನ್ನೋ ಸೋಂಬೇರಿತನ ಬರುತ್ತೆ. ಈಗ ಅವ್ರೊಬ್ರು ಏನ್ ಮಾಡ್ಕೊತಾರೆ, ಏನ್ ತಿಂತಾರೆ, ಅದು ನಾವು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಹಂಗಾರು ನೆನ್ನೆ ನಾನು ಹೊಸಿ ಇದು ಮಾಡಿ ನಾವು ಹೋಗ್ಬೇಕಾದ್ರೆ ಬೈಕ್ಲೆಲ್ಲ ಹೋದೆ, ನೀನು ಹಿಂಗೆ ಆಡ್ತಿಲ್ಲ, ಆಮೇಲೆ ಮನೆ ಕಂಡ್ಮೇಲೆ ಯಾರು ನೋಡ್ತಾರೆ, ಇದು ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಇರೋಕ್ಕಾಗಲ್ಲ ಅಂತ. ನಮ್ಮನೆಯವ್ರಿಗೂ ಇಷ್ಟ ಇಲ್ಲೇ ಇರೋಕೆ ಫ್ರೆಂಡ್ಸ್. ನಾವು ಯಾವತ್ತೂ ಇರ್ಬೇಡ ಅಂತ ಅನ್ನಲ್ಲ, ನಮ್ಗೆ ಇಷ್ಟ. ಯಾಕೆಂದ್ರೆ ನಾನು ಒಬ್ಬಂಟಿನೇ. ಈಗ ನಮ್ಮನೆಯವರು ಕೆಲ್ಸಕ್ಕೆ ಹೋದ್ರೆ ನೋಡಿದೀರಾ, ಅವ್ರು ಬರೋದು ನೈಟ್ ಆಯ್ತದೆ, ನನಗೂ ಜೊತೆಗೆ ಯಾರು ಇದ್ದಂಗೆ ಆಯ್ತದೆ ಅಂತ ಆಸೆ. ಆದ್ರೆ ಅವರಿಗೆ ಈ ಒಂಥರ ಸ್ವಾಭಿಮಾನ ಜಾಸ್ತಿ ನಮ್ಮ ಅಪ್ಪಂಗೆ. ಈಗಲೇ ಯಾಕೆ ಹಳೆ ಮೈಮಲ್ಲಿ ಇರ್ಬೇಕು ಅಂತ ಸ್ವಾಭಿಮಾನ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಮನೆಯೆಲ್ಲ ಹಾಳ್ಬಿಟ್ಬಿಟ್ಟು ಬಂದು ಇಲ್ಲಿ ಕುತ್ಕೊಳಕ್ಕಾಗುತ್ತಾ ಅಂತ ಅನ್ಸದೆ. ನಿಜ ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮಗಂತೂ ನಮ್ಮಪ್ಪ ಇಲ್ಲಿರೋದೇ ಇಷ್ಟ. ಆಮೇಲೆ ಗೊತ್ತಾ, ಅಯ್ಯೋ ಊಟ ಮಾಡ್ತಾ ಅಡ್ಗೆ ಮಾಡ್ಕೊತಾ ಊಟ ಮಾಡ್ಲಿಲ್ವಾ ಅಂತ ಅನ್ಬಿಟ್ಟು. ಆಮೇಲೆ ಕೆಲವರು ಹೇಳ್ತಾರಂತೆ, ಅಯ್ಯೋ ಅವಳು ವಿಡಿಯೋಗೋಸ್ಕರ ಅಪ್ಪನ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಹಂಗೆ ಅಂತವ. ನಾನು ಅವ್ರ ಬಗ್ಗೆ ಎಲ್ಲ ಆತರ ಮಾತಾಡೋರ್ಗೆ ನನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆಂತ ಅಲ್ಲಿ ಅಡಿಕೆ ಗಿಡ ತಿಂತಾವ್ ನೋಡೋನ್. ಕೆಲವರು ಹೇಳ್ತಾರಂತೆ, ನಾನ್ ನಮ್ ಸಬ್ಸ್ಕ್ರೈಬರ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಕೆಲವರು ಹೇಳ್ತಾರಂತೆ, ಅಯ್ಯೋ ಅವ್ರ ಅಪ್ಪನ್ ತೋರ್ಸಿ ವಿಡಿಯೋ ಮಾಡ್ತಾಳೆ, ಏನಾದ್ರು ಕೊಟ್ಟಿದ್ದು ಒಂಚೂರು ಇದು ಮಾಡಿದ್ದು ವಿಡಿಯೋದಲ್ಲಿ ಹಾಕ್ತಾಳೆ ಅಂತ ಅಂದ್ಬಿಟ್ಟು. ಬಟ್ ಅದು ನಮ್ಮ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನಗೆ ನಿಜ ನಮ್ಮ ಅಪ್ಪನೇ ನನಗೆ ಇವಾಗ್ಲೂ ನನಗೆ ನನ್ನ ಜೀವನದಲ್ಲಿ ಇರೋದು ಅಂದರೆ ನನ್ನ ಗಂಡ ನಮ್ಮಪ್ಪ. ಅವ್ರಿಬ್ರು ಬಿಟ್ಟರೆ ನನ್ನ ಲೈಫಲ್ಲಿ ಇನ್ಯಾರೂ ಇಲ್ಲ. ಅವರಿಬ್ರು ನನ್ನ ಎರಡು ಕಣ್ಣಿದ್ದಂಗೆ, ನನ್ನ ಗಂಡ ನಮ್ಮಪ್ಪ ಎರಡು ಕಣ್ಣಿದ್ದಂಗೆ. ನಿಜವಾಗ್ಲೂ ಇಲ್ಲೇ ಇರ್ಬೇಕಂತ ಅಂದ್ಬಿಟ್ಟು ತುಂಬ ಇದು ಮಾಡ್ತೀವಿ, ಆದರೆ ಇರಲ್ಲ. ಅಯ್ಯೋ ಅಲ್ಲಿ ಮನೆ ಎಲ್ಲ ಖಾಲಿ ಆಳ್ಬಿಟ್ಬಿಟ್ಟು ಬಂದು ಇಲ್ಲಿರೋಕ್ಕಾಯ್ತದ ಅಂತದೆ. ಕೆಲವ್ರಿಗೆ ಏನಂತ ಅಂದ್ರೆ ಫ್ರೆಂಡ್ಸ್, ನಮ್ಮಪ್ಪ ಇಲ್ಲಿ ಬರ್ತದೆ, ಕೆಲಸ ಮಾಡ್ಕೊಡ್ತದೆ ನನಗೆ, ಇದು ಮಾಡ್ತದೆ, ಅವ್ರ ಮನೇಲಿ ಹೋಗಿ ದನಗ ಇಲ್ಲಿ ಏನು ಈಗ ಬೇರೆ ತೋಟಕ್ಕೆ ಹೋಗಂಗಿಲ್ಲ. ಈಗ ನಮ್ಮ ಮನೇಲಿ ಈಗ ಎದ್ದು ನಮ್ಮನೇಲಿ ಕಟ್ಟಾಕಿರ್ತೀವಿ, ಈಗ ಆ ಕಡೆ ಬಾತ್ರೂಮ್ ಕಡೆಗೆ
ಬಾತ್ರೂಮ್ಗೆ ಹೋದಾಗ ಅಲ್ಲಿ ಕಟ್ಟಾಕುತ್ತೆ, ಗುಟ ಉಯ್ತದೆ, ಅದನ್ನೇ ಸೈಜ್ ನಾವಂತೂ ಒಂದು ಉಳ್ಕಡ್ಡಿ ಎತ್ತು ಅಂತಾನು ಕೆಲಸ ಹೇಳಲ್ಲ ನಾವು. ಕೆಲವರು ಅದನ್ನೇ ಸೈಜ್ಗಳಲ್ಲ ಫ್ರೆಂಡ್ಸ್. ಅಯ್ಯೋ ಅವಳ ಮನೇಲಿ ಹೋಯ್ತದೆ, ಕೆಲಸ ಮಾಡ್ತದೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾರಂತ. ನಮ್ಮ ಅಪ್ಪಂಗೆ ಹೇಳ್ತಾರಂತ ಅಂತ. ಅಲ್ಲೇ ಯಾಕೆ ಹೋಗ್ತೀಯ ಅಲ್ಲೇ ಹೋಯ್ತೀಯ ಅವ್ರ ಮೇಲೆ ದನ ಕಾಯ ಇಲ್ಲ, ಅವ್ರು ನೋಡ್ಕೊಳ್ಳೋ ಯೋಗ್ಯ ಇತ್ತಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಲ್ವಾ. ಆಡ್ ಕಾಯಕ್ ಹೋಯ್ತೀಯ ಹಂಗೆ ಹಿಂಗೆ ಅಂತಾರಂತೆ. ನಿಜ, ನಾವು ನಮ್ಮ ಅಪ್ಪನೆಯಿಂದ ಕೆಲಸ ಮಾಡು ಅಂತಾನು ಅನ್ನಲ್ಲ. ನಮ್ಮ ಅಪ್ಪನೇ ಎದ್ದೋಗಿ ಹಸಗಳಿಗೆ ಕಟ್ಟಿರ್ತೀವಲ್ಲ ತೋಟದೊಳಗೆ ಹೋಗಿ ಊಟ ಉಯ್ಯೋದು, ಕಟ್ಟಾಕೋದು ಮಾಡ್ತದೆ. ಇದನ್ನೇ ಸಹಿಸ್ಕೊಳ್ಳಲ್ಲ ಜನಗಳು. ಏನ್ ಮಾಡ್ತೀರಾ ಈಗ ಅವ್ರ ಕೈಲೂ ನೋಡ್ಕೊಳಕ್ ಆಗಲ್ಲ, ನೋಡ್ಕೊಳರ್ ಕಂಡ್ರು ಆಗಲ್ಲ ಅಂದ್ರೆ ಇಲ್ಲಿ ಕೆಲಸ ಮಾಡ್ಕೊಂಡ್ ಹೆಂಗೋ ಅತ್ಲಾಗೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡ್ ಹೆಂಗೋ ಆರೋಗ್ಯವಾಗಿ ಇರ್ತದೆ. ನಮ್ಮಪ್ಪ ಎಲ್ಲೋ ಒಂದ್ ಕಡೆ ಇರ್ಲಿ ಬಿಡಿ ಅಂತ ಅನ್ನಲ್ಲ. ನಮ್ಮಪ್ಪ ಇಲ್ಲಿ ಇರತ್ತೆ, ಹೊಟ್ಟೆ ಉರಿ ಕೊಡ್ತಾರೆ. ಅದನ್ನ ತರ ಮಾವ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ತದೆ, ಬರ್ತದೆ, ಒಂದ್ ವಾರ ಇರ್ತದೆ, ಉಳೋಯ್ತದೆ. ನಾನು ಎಷ್ಟೋ ಹೇಳ್ತೀನಿ ಅವ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಚೆನ್ನಾಗಿರ್ಬೇಕಂದ್ರೆ ನೀನ್ ಇರು, ನೀನ್ ಏನು ಮಾಡ್ಲೇಬೇಡ. ಇಲ್ಲಿ ಏನು ಮಾಡಲ್ಲ ಫ್ರೆಂಡ್ಸ್. ಇಲ್ಲೇ ನಮ್ ತೋಟದೊಳಗೆ ಎಲ್ಲೋ ಅಂತ ಊಟ ಹೋಗಿರ್ತೀವಿ, ಅಲ್ಲೆಲ್ಲ ತಿರ್ಗಾಡ್ತಿಲ್ಲ. ಹಸ್ಗಳು ಇಲ್ಲಿ ಎದ್ದೋಳ್ತಾನೆ ಇಲ್ಲಿ ಊಟ ಹೋಯ್ತಿವಿ, ಇಲ್ಲ ಈ ಸ್ವಾಲ್ಗಳು ಹೋಯ್ತಿವಿ, ಇರೋ 4 ಇವಳೇ ಮೇಂಟೈನ್ ಮಾಡ್ಕೊತಾಳೆ. ನಾವೇನು ಜಾಸ್ತಿನೂ ರಾಸ್ ಮಾಡಿಕೊಂಡಿಲ್ಲ ನೋಡಿ, ಇಷ್ಟೇನೆ. ನಾವ್ ಬೇರೆ ಎಲ್ಲೂ ಕಟ್ಟೋದು ಇಲ್ಲ, ನಾವು ಹೊರಗಡೆ ಎಲ್ಲ ಒಬ್ಬೊಬ್ರು 3-4 ಕಿಲೋಮೀಟರ್ ಮೇಸಕ್ ಹೋಗ್ತಾರಲ್ಲ, ಆ ತರ ನಾವು ಹೋಗಲ್ಲ. ಇಲ್ಲೇ ನಮ್ದೇ, ಯಾಕೆಂದ್ರೆ ನಮ್ದು ಅಷ್ಟು ಜಮೀನ್ ಇದೆಯಲ್ಲ, ಅದನ್ನೇ ಸಹಿಸ್ಕೊಳ್ಳಲ್ಲ. ತಂದೆ ಎಲ್ಲಾರು ಚೆನ್ನಾಗಿರ್ಲಿ, ಉಣ್ಕೊಂಡ್ ತಿನ್ಕೊಂಡು ಬಿಡತ್ಲಾಗೆ. ಇಲ್ಲೇ ಅಂದ್ರೆ ಹೊತ್ತೊತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡಿ ನಡಿಯಪ್ಪ ಅಂತಾಳೆ. ಅಲ್ಲಾದ್ರೆ ಬೆಳಗ್ಗೆನೋ ಸಾಯಂಕಾಲ ತಿಂತೋ, ಯಾವ ಮಧ್ಯಾಹ್ನ ಟೈಮ್ ತಿನ್ನಲ್ಲ ನಮ್ಮಪ್ಪ. ಸುಳ್ಳೇನಕ್ಕೆ, ಇಲ್ಲೂ ನಮ್ಮಪ್ಪ ಮಧ್ಯಾಹ್ನ ಟೈಮ್ ತಿನ್ನೋದೇ ಇಲ್ಲ. ಮಧ್ಯಾಹ್ನ ಟೈಮು ಒಂದ್ ಟೈಮ್ ಟೀ ಕಾಸ್ಕೊಳತ್ತೆ ಅಷ್ಟೇನೆ. ಊಟ ಮಾಡಲ್ಲ, ಯಾವತ್ತು ಮಧ್ಯಾಹ್ನದ ಊಟನೇ ಮಾಡಲ್ಲ ನಮ್ಮಪ್ಪ. ಇಲ್ಲಿ ಬಂದ್ರು ಊಟ ಮಾಡಲ್ಲ. ಬೆಳಗ್ಗೆ ಒಂದ್ ಮುದ್ದೆ ಕೇಳಾರು ಊಟ ಆಯ್ತಾ ಅನ್ನೋದಿದ್ರೆ ಆದ್ರೂ ಒಂದ್ ನೆಮ್ಮದಿ ಕಣ. ಬೆಳಗ್ಗೆ ಒಂದ್ ಟೈಮ್ ಒಂದ್ ಮುದ್ದೆ ತಿಂದ್ರೆ ಇನ್ ನೈಟ್ ಒಂದ್ ಮುದ್ದೆ ತಿನ್ನತ್ ಅಷ್ಟೇ, ರೈಸು ತಿನ್ನಲ್ಲ. ಹಂಗಾಗಿ ನಮ್ಗೆ ಇಟ್ಕೋಬೇಕಂತ ಎಷ್ಟೋ ಆಸೆ. ಬಟ್ ನಾನು ಹೇಳ್ತೀನಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು. ಹೇಳೋರೆಲ್ಲ ಅನ್ನೋರೆಲ್ಲ ನೋಡಕ್ ಬರಲ್ಲ ನಿನ್ನ, ಚೆನ್ನಾಗಿರು, ನೀನ್ ಇರೋವಷ್ಟಿನ ಅಂತ ಎಷ್ಟೋ ಹೇಳ್ತೀನಿ. ಆದ್ರೂ ನಮ್ಮಪ್ಪ ಅಯ್ಯೋ ಖಾಲಿ ಮನೆ ಬಿಡ್ಬೇಕಾಯ್ತದೆ, ಸುಮ್ನಿರವ ಅಂತ ಅಂದ್ಬಿಟ್ಟು ಓಡೋಯ್ತದೆ. ತರಕಾರಿ ಎಲ್ಲ ಕಟ್ ಮಾಡಿದೀನಿ. ಪಲಾವ್ಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತ ಅಂತ ಅನ್ಬಿಟ್ಟು ಕಾಮೆಂಟ್ ಮಾಡಿ ನಾನು ಪಲಾವ್ ಹಾಕೋಣ ಅಂತ ತಂದೆ. ನಮ್ಮನೆಯವರು ಬೇಡ ಅಂತ ಹೇಳ್ತಾರೆ. ಕ್ಯಾಪ್ಸಿಕಮ್ ಹಾಕಿಲ್ಲ, ಅದು ಸಪರೇಟ್ ಆಗಿ ಬಜ್ಜಿನೇ ಮಾಡೋಣ ನೋಡೋಣ. ಇದ್ರಲ್ಲಿ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾರಲ್ಲ, ಅಂದ್ರೆ ಕ್ಯಾಪ್ಸಿಕಮ್ ಒಗ್ಗರಣೆ ಮಾಡಿ ರೈಸ್ ಮಾಡ್ತಾರಲ್ಲ, ಆ ತರ ಚೆನ್ನಾಗಿರುತ್ತೆ. ಬಟ್ ಇದು ಪಲಾವ್ ಹಾಕಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಅಂತ ಅನ್ಬಿಟ್ಟು ಕಾಮೆಂಟ್ ಮಾಡಿ. ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ, ರುಬ್ಕೊಂಡ್ಬಿಟ್ಟು ಬರ್ತೀನಿ. ಬಿಸಿಲು ಹೊಡೆದಿರೋದಲ್ಲ ಕಣ, ನೋಡಿ ಹಣ್ಣು ಆಯ್ತು ನೋಡಿ. ಇವು ನೋಡಿ ಹಣ್ಣು, ಈ ಮರದ್ದು ಎಲ್ಲ ಪ್ರತಿಯೊಂದು ಸಹ ಹಂಗೆ ಹೊಡ್ಕೊತವೆ ಫ್ರೆಂಡ್ಸ್. ಏನಂದ್ರೆ ಯಾರೋ ಹಾಕಿದ್ರಿ, ಅದೇನೋ ಕಮ್ಮಿ ಆದ್ರೆ ಅವತ್ತೈತೆ. ನಾನು ಇಷ್ಟ ದಿನ ಅನ್ಕೊಂಡಿದ್ದು ಬಿಸಿಲಿಗೆ ಹೆಂಗ್ ಹೊಡ್ಕೊತವೆ ಅಂತ ಅನ್ಬಿಟ್ಟು, ಬಟ್ ಅವು ಬಿಸಿಲಿಗೆ ಹೊಡ್ಕೊಳಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಣ್ಣು ಇದೆ ಅಂದ್ರೆ ಒಳಗಡೆ ಕಾಣ್ತಾ ಇರ್ಬೇಕು. ಹಣ್ಣಾಗಿಲ್ಲ ಒಟ್ಟಲ್ಲಿ ಕಾಯಿ ಹಂಗೈತೆ. ಹಣ್ಣಿಗೆ ಬಂದೈತೆ, ಹಣ್ಣಿಗೆ ಬಂದಾಗ ಹಿಂಗ್ ಹೊಡ್ಕೊತವೆ. ಬಂದಾಗ ಹೊಡೆದಾದ್ಮೇಲೆ ಇಲ್ಲೆಲ್ಲ ಸೈಡ್ ಎಲ್ಲ ಫುಲ್ ಕೊಳ್ತೋದ ತರ ಆಗುತ್ತೆ. ಹಣ್ಣಿಗೆ ಬಂದಾಗ ಎಲ್ಲ ಹೊಡೆದೈತೆ. ಎಲ್ಲ ಪ್ರತಿಯೊಂದು ಕಾಯಿ ಹಂಗೆ ಆಯ್ತವ ಮರದಲ್ಲಿ. ಪ್ರತಿಯೊಂದು ಕಾಯಿ ಸಹ ಹಂಗೆ ಆಯ್ತವೆ. ಚಕ್ಕೆ ಮತ್ತೆ ಮೆಣಸು ಹಾಕಿದೀನಿ, ಮತ್ತೆ ಪಲಾವ್ ಎಲೆ, ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ. ಇನ್ನೊಂದು ಏನೋ ಹೇಳ್ಬೇಕು ಅನ್ಕೊಂಡೆ, ನಮ್ಮ ಅಪ್ಪಂಗೆ ನನ್ಗೆ ಇಲ್ಲಿ ಒಲೆ ಮೇಲೆ ಅಡುಗೆ ಮಾಡೋದಂದ್ರೆ ಇಷ್ಟ. ನಮ್ಮ ಅಪ್ಪಂಗೆ ಒಲೆ ಊಟ ಅಂದ್ರೂ ಇಷ್ಟ. ಗಬ್ಬು ಗ್ಯಾಸ್ ಅಲ್ಲಿ ಏನ್ ಮಾಡ್ಕೊಂಡು ಗ್ಯಾಸ್ ಅಲ್ಲಿ ಊಟ ಮಾಡಿ ಅಲ್ಲೂ ನಮ್ಮಪ್ಪ ಇದು ಒಂದು ಕಲ್ವಾ ಅಷ್ಟಾಗಿ ಈ ರೈಸ್ ಪೈಸು ಮಾಡಿದ್ರೆ ಒಲೆ ಕಚ್ಕೊಳತ್ತೆ. ಈ ಟೀ ಕಾಫಿಗೆಲ್ಲ ಗ್ಯಾಸ್ನ ಯೂಸ್ ಮಾಡುತ್ತೆ. ಗ್ಯಾಸ್ ಅಲ್ಲಿ ಅಡುಗೆ ಮಾಡಕ್ ಬರುತ್ತೆ. ನಮ್ಮಪ್ಪ ಅಕ್ಕಿ ಅಂತಿತ್ತು, ಅಯ್ಯೋ ಒಲೆ ಊಟನೇ ಎಷ್ಟು ಚಂದ ರುಚಿಯಾಗಿರುತ್ತೆ, ಇದು ಗ್ಯಾಸ್ ಊಟ ಗೊಬ್ಬೂಟ ಅಂತಿರುತ್ತೆ. ತರಕಾರಿನ ಸೇರಿಸ್ತಿದ್ದೀನಿ ಫ್ರೆಂಡ್ಸ್. ಈ ತರಕಾರಿ ಫ್ರೆಶ್ ಇರ್ತಾವಲ್ಲ, ಅವಾಗ ಪಲಾವ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನೇನು ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಕ್ತೀವಿ. ತರಕಾರಿ ಪಲಾವ್ ಆದ್ರೆ ಬೇಕಾದ್ರೆ ಮಧ್ಯಾಹ್ನ ಕೆಲಸ ತಗೊಂಡಿದ್ದೀನಿ. ತರಕಾರಿ ಫ್ರೆಶ್ ಆಗಿರ್ತಲ್ಲ, ಅವಾಗ ಪಲಾವ್ ಮಾಡ್ಕೊಂಡು ತಿನ್ನಕ್ಕೆ. ಈ ಪ್ಲೈನ್ ಪಲಾವ್ ಆದ್ರೆ ನಾನು ಕೆಲಸದಾಗ ತಗೊಂಡು ಹೋಗೋದಿಲ್ಲ, ಅಲ್ಲೇ ಊಟ ಮಾಡ್ಕೊಬಿಡ್ತೀನಿ. ಮಸಾಲೆ ಆಗಿರ್ಬೋದು. ಇವಾಗ ಇರೋ ಮಸಾಲೆನ ಹಾಕಿದ್ದೀನಿ. ಹಾಗೆಯೇ ಬಂದು ಇದು ಬಿರಿಯಾನಿ ಮಸಾಲ ಹಾಕ್ತಿದ್ದೀನಿ. ನೀರು ಅಳತೆ ಮಾಡ್ಕೊಂಬಂದಿದ್ದೀನಿ 2 ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು ಬೇಕಂತ. ಇವಾಗ ನೀರು ಸೇರಿಸ್ತಿದ್ದೀನಿ. ಏನಂದರೆ ಫ್ರೆಂಡ್ಸ್, ಸ್ವಲ್ಪ ಜನ ಕಾಮೆಂಟ್ಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಾಮೆಂಟ್ ಬಂದಿದ್ದಾವೆ. ಅದರಲ್ಲಿ ಸ್ವಲ್ಪ ಕಾಮೆಂಟ್ನ ನಾನು ಅಂದರೆ ರಿಪೀಟಾಗಿ ಯಾವ ಮತ್ತೆ ಕಾಮೆಂಟ್ ಬರ್ತಿದ್ದಾವೆ ಅಂಥ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡೋಣ
ಈ ವಿಡಿಯೋ ಅಂದರೆ ಕೆಲವರಿಗೆ ಅಲ್ಲಿ ಕಾಮೆಂಟಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ, ಬಟ್ ಮತ್ತೆ ಕೆಲವರು ಮತ್ತೆ ಕೇಳ್ತಾನೆ ಇದ್ದೀರಾ ಅದ್ರ ಬಗ್ಗೆನೇ. ಅದಕ್ಕೋಸ್ಕರ ಇದಕ್ಕೊಂದು ಕ್ಲಾರಿಟಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ಕೊಟ್ಬಿಡ್ತೀನಿ. ಬಾಯಿ ಒಳಕ್ಕೆಲ್ಲ ನೊಣ ಆಯ್ತಾ, ನೊಣ ಮುಚ್ಚಲ ಗೌರಿ ನಿದ್ದೆ ಮಾಡ್ತಾವಳ ಅಲ್ಲೇ, ನಿದ್ದೆ ಮಾಡ್ತಾ ಕಣ್ಬಿಟ್ಕೊಂಡು ನಿದ್ದೆ ಮಾಡ್ತಾವಳ. ಇವತ್ತು ಏನು ಬಗ್ಗಿನ ಕಣೆ ಇಬ್ರು ಮನೆ ಬಿಟ್ಟಿದ್ದಾರೆ ಸುಮ್ಮನೆ. ಇವಳು ಇಲ್ಲ ತುಂಬಾ ಮೇದಿದ್ರ, ನೆನ್ನೆ ಚೆನ್ನಾಗಿ ಮೇದಿದ್ದ. ನಮ್ಮನೆಯವ್ರು ಇದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಹೊಟ್ಟೆ ತುಂಬಾ ಮೇಸೋರಂತೆ. ನಿನ್ನೆ ಸಂಜೆ ಹೇಳ್ತಾರೆ, ನೋಡು ನಾನಿರೋದಕ್ಕೆ ಹೊಟ್ಟೆ ತುಂಬಾ ಮೇಸಿದೀನಿ ಅಂತ. ಪರವಾಗಿಲ್ಲ, ನಾನೇನೋ ಅನುಮಾನ ಪಡ್ಕೊಂಡೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ. ಇವ್ರು ಸೈಲೆಂಟಾಗಿ ಮಲ್ಗಾರೆ ಅಂತ ಅನ್ಕೊಂಡ್ರೆ ಅವ್ರ ಹೊಟ್ಟೆ ತುಂಬಾ ಮೇದಾರೆ ಅಂತ. ಅದಕ್ಕೆ ಇಷ್ಟೊತ್ತಾದ್ರೂ ಸುಮ್ ಸೈಲೆಂಟಾಗಿ ಮಲಗಿದ್ದಾರೆ. ಹಾಗೇನೆ ಪಲಾವ್ ಕಲ್ಲಿ ರೆಡಿ ಆಗ್ತೈತೆ, ಇನ್ನು ಅಕ್ಕಿ ಹಾಕಿಲ್ಲ. ಹಂಗೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತೀಯ, ಏನ್ ಮಾಡ್ತೀಯ? ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀನಿ. ಅದಕ್ಕೆ ಬಜ್ಜಿ ಮಾಡೋಣ ಅಂತ ಹಿಟ್ಟನ್ನ ಕಲಸಿದ್ದೀನಿ. ನೀರು ಮಾತ್ರ ಚೆನ್ನಾಗಿ ಕುದೀತೈತೆ. ಈ ಟೈಮಲ್ಲಿ ಅಕ್ಕಿ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ. ಇವಾಗ ಅಕ್ಕಿನ ಹಾಕ್ತಾ ಇದ್ದೀನಿ. ಇಲ್ಲಿ ಓಡ್ಬಿಡ್ತಾರೆ. ಉಪ್ಪು ಹಾಕ್ಬಿಟ್ಟು ತಿರ್ಸ್ಬಿಟ್ಟು ಮುಚ್ಚಿಬಿಡು. ನಿಧಾನ ಊರಿಲ್ಲಿ ಇದಾಗಲಿ. ಈಗ ಅಕ್ಕಿ ಹಾಕಿದ್ಮೇಲೆ ಜಾಸ್ತಿನ ಊರಿನೂ ಕೊಡಬಾರ್ದು, ನಿಧಾನಕ್ಕೆ ಹಾಕಿಲ್ಲ ಅಂತ ತಾಳೆ ಹಿಡಿದ್ಬಿಡುತ್ತೆ. 4 ಬಜ್ಜಿ ಮೆಣಸಿನ್ಕಾಯಿ. ಆಮೇಲೆ ಫ್ರೆಂಡ್ಸ್ ಏನಂದರೆ, ಕಾಮೆಂಟ್ಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು. ನಾನು ಅಲ್ಲೂ ಅಂದರೆ ರಿಪ್ಲೈ ಕೊಡ್ತಾ ಇರ್ತೀನಿ, ಮತ್ತು ಕೆಲವರು ಮತ್ತೆನೇ ಕಾಮೆಂಟ್ ಆಗ್ತಾನೆ ಇದ್ದೀರಾ. ನನ್ನ ಗಂಡನ ಅಪ್ಪನಿಗೆ ಎಷ್ಟು ಜನ ಮಕ್ಕಳು? ಅವರು ಇಬ್ಬರು ಅಂದರೆ ಇಬ್ಬರು ಗಂಡು ಮಕ್ಳೇ, ಹೆಣ್ಮಕ್ಳಿಲ್ಲ. ನಮ್ಮ ಅತ್ತೆಗೆ ಇಬ್ಬರು ಗಂಡು ಮಕ್ಳೇ. ಇವರೊಬ್ಬರು, ಇನ್ನೊಬ್ರು ತಮ್ಮ ಇದ್ದಾರೆ. ತಮ್ಮನಿಗೂ ಸಹ ಮದುವೆ ಆಗೈತೆ. ಮದುವೆ ಆಗಿ ಅವರಿಗೆ ಪಾಪುಗಳಿದ್ದಾವೆ, 2 ಪಾಪುಗಳಿದ್ದಾವೆ. ಈಗ ಒಂದು ತಿಂಗಳ ಪಾಪು, ಒಂದು ತಿಂಗಳ ಪಾಪು ಐತೆ. ಅದಕ್ಕಿಂತ ಮುಂಚೆದು ಒಂದು ಗಂಡು ಪಾಪು ಐತೆ. 2 ಪಾಪುಗಳು ಆಯಿತಾ. ನಮಗೆ ಮಕ್ಳುಗಳಿಲ್ಲ ಇನ್ನೂ. ಅದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ, ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಿದ್ದೀರಾ. ನಮ್ಮಪ್ಪನಿಗೆ 3 ಜನ ಮಕ್ಕಳು ಫ್ರೆಂಡ್ಸ್. 3 ಜನನೂ ನಾವು ಹೆಣ್ಮಕ್ಳೇ. ಇಬ್ಬರು ನನಗೆ ಅಕ್ಕದಿರಿದ್ದಾರೆ. ಅಕ್ತಿರು ನನಗೆ ವಿಡಿಯೋದಲ್ಲಿ ನನಗೆ ಹೇಳೋಕ್ಕೆ ಇಷ್ಟ ಆಗಲ್ಲ. ಮತ್ತು ಪದೇ ನಿಮ್ಮ ಕಾಮೆಂಟ್ಗಳು ನೋಡಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ನಾನು ಈ ಥರ ಶೇರ್ ಮಾಡಿರೋದು ನೋಡಿದರೆ ನಮ್ಮ ಅಪ್ಪನಿಗೆ ಜಗಳ ಮಾಡ್ತಾರೆ. ಅದಕ್ಕೋಸ್ಕರ ನನಗೆ ಶೇರ್ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ಇಬ್ಬರು ಅಕ್ತಿರು. ಅವರು ಅಂದರೆ ನಾನೇ ಲಾಸ್ಟು. 3 ಜನ ಹೆಣ್ಮಕ್ಳಲ್ಲಿ ನಾನು ಲಾಸ್ಟು. ಇಬ್ಬರು ಅಕ್ತಿರಿದ್ದಾರೆ. ಒಬ್ಬ ಅಕ್ಕ ಇಲ್ಲೇ ನಾನೀಗ ಮದುವೆ ಆಗಿದ್ದೀನಲ್ಲ, ನನ್ನ ಗಂಡ ಇದ್ದಾರಲ್ಲ, ನನ್ನ ಗಂಡನ್ನ ಅಪ್ಪ ಇದ್ದಾರಲ್ಲ, ನಮ್ಮ ಮಾವ ಇದ್ದಾರಲ್ಲ, ನಮ್ಮ ಮಾವನ ಸ್ವಂತ ತಮ್ಮನಿಗೆ ಕೊಟ್ಟಿರೋದು, ನಮ್ಮ ಫಸ್ಟ್ನೇ ಅಕ್ಕನ. ಇನ್ನೂ ಒಬ್ಬರು ಅಕ್ಕ ಇದ್ದಾರೆ, ಅವರು ಬೆಂಗಳೂರಲ್ಲಿದ್ದಾರೆ. ಅವರು ಮದುವೆ ಆಗಿ ಅಲ್ಲಿ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ. ನಾನು ಹೇಳ್ತಾನೆ ಇರ್ತೀನಿ, ಬಟ್ ನೀವು ಕಾಮೆಂಟ್ ನನಗೆ ಇಷ್ಟ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಆದರೆ ನೀವು ಕೇಳೋ ಕಾಮೆಂಟ್ಗಳಿಗೆ ನಾನು ಮತ್ತೆ ರಿಪ್ಲೈ ಕೊಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ನನಗೆ ಯಾಕೆ ಇಷ್ಟ ಇಲ್ಲ ಅಂತ ಅಂದರೆ, ಒಂದೊಂದು ಪರ್ಸ್ನಲ್ ವಿಷಯಗಳು ಇರ್ತವೆ. ಎಲ್ಲರ ಮನೆಗಳಲ್ಲೂ ಪರ್ಸ್ನಲ್ ಅನ್ನೋದು ಇದ್ದೇ ಇರುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ, ಅದು ನೀವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೋಬೋದು. ಏನಂತ ಅಂದರೆ, ನಾವು ಸಣ್ಣದ್ರಿಂದ ಸಾಕಿದ ಮಕ್ಳುಗಳು ಲಾಸ್ಟಿಗೆ ಅವರು ನಮ್ಮ ಸ್ಟೇಜಿಗೆ ಬಂದಾದಮೇಲೆ ನಮ್ಮನ್ನ ಕಿಂಡಲ್ ಮಾಡ್ಕೊಂಡು ನಿಮಗೆ ಮಕ್ಕಳಿಲ್ಲ ಅಂತ ಅಂದವ್ರನ್ನ ನಾವು ಮತ್ತೆ ಅವ್ರನ್ನ ನಮ್ಮ ಸಂಬಂಧಿಕರು, ನಮ್ಮ ರಿಲೇಷನ್ನು ಅಂತ ಅನ್ನೋದ್ರಲ್ಲಿ ಅರ್ಥ ಆಯ್ತಾ, ಅದನ್ನು ನೀವು ತಿಳಿಸಿ. ಯಾಕೆಂದರೆ ನಾವು ಸಣ್ಣದ್ರಿಂದ ಅವ್ರನ್ನ ಬೆಳೆಸಿ ಆಡಿಸಿ ಅವ್ರನ್ನ ಮುದ್ದಾಡಿ ಬೆಳೆಸಿ ಮಾಡಿರ್ತೀವಿ. ಅವರು ಈಗ ದೊಡ್ಡವರಾದ್ಮೇಲೆ, ಅವರು ನಮ್ಮ ಲೆವೆಲಿಗೆ ಬಂದು ದೊಡ್ಡವರಾದ್ಮೇಲೆ ನಿನಗೆ ಮಕ್ಕಳಿಲ್ಲ ಅಂತ ಅಂದರೆ, ಅಂಥ ಸಂಬಂಧಗಳು ನಮಗೆ ಬೇಕಾ ಬೇಡವಾ? ನೀವು ತಿಳಿಸಿ. ಯಾಕೆ ಅಂತ ಅಂದ್ರೆ, ನಾನು ತುಂಬಾ ಸಣ್ಣದ್ರಲ್ಲ ಪಾಪ ನಾವು ಮಕ್ಕಳು ಅನ್ಕೊಂಡು ನಾವು ಈಗ ಹೇಳ್ತಾರೆ ಏನಂತ ಅಂತಾರೆ ಗೊತ್ತಾ, ಅಯ್ಯೋ ನಮಗೆ ಮಕ್ಳಿಲ್ಲ ಅಂದ್ರೇನು, ಅಣ್ಣ ತಮ್ಮದಿರ್ ಮಕ್ಳು ಅಂತ. ಆದ್ರೆ ನಾವು ಸಣ್ಣದ್ರಿಂದ ಸಾಕಿ ಇವ್ರು ದೊಡ್ಡವರಾಗಿ ಅವ್ರಿಗೆ ಮದ್ವೆ ಆದ್ಮೇಲೆ ನಮಗೆ ಮಕ್ಳಿಲ್ಲ ಅಂತ ಅಂತಾರಲ್ಲ, ಅದನ್ನ ನಾವು ಹೆಂಗ್ ಸಹಿಸ್ಕೋಬೇಕು ಹೇಳಿ. ಅಂದ್ರೆ ನಾವು ಅದ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಬಿಡಿ. ಯಾಕೆ ಅಂತ ಅಂದ್ರೆ, ದೇವ್ರು ನಮ್ಮನ್ನ ಎಲ್ಲೋ ಒಂದ್ ಕಡೆ ಕಾಪಾಡ್ತಾನೆ ಅಂತ ಪರಿಸ್ಥಿತಿ. ನಾವು ನನ್ನ ಗಂಡನಾರಾಗ್ಲಿ ನಾನಾರಾಗ್ಲಿ ಒಬ್ಬರಿಗೆ ಕೆಟ್ಟದ್ದು ಅಂತ ಮಾಡಲ್ಲ. ಬಹುಶಃ ನಂದು ಸ್ವಲ್ಪ ಬಾಯಿ ಜೋರಿದ್ರು ನನ್ನ ಗಂಡ ಅಷ್ಟು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ಅವರು ಏನಂತಾರೆ ಅಂದರೆ, ನಮ್ಮನೆಯವರು ಅಯ್ಯೋ ಬಿಡು ಹೋಗ್ಲಿ, ನಾವು ಒಳ್ಳೆತನದಲ್ಲಿದ್ದರೆ ದೇವ್ರು ನಮ್ಮನ್ನ ಎಲ್ಲರೂ ಕಾಪಾಡ್ತಾನೆ ಅಂತ. ಮಕ್ಕಳಿಲ್ಲ ಅಂತ ಅಂದರೆ ಇದು ನಾವು ಕೆಟ್ಟವರು, ನಮಗೆ ಮಕ್ಕಳಿಲ್ಲ ಅಂತ ಅಂತಾರಲ್ಲ. ಕೆಟ್ಟವರಾದರೆ ಮಾತ್ರ ಮಕ್ಕಳಿರಲ್ವ? ಹಂಗಾರೆ ಬೀದಿಲಿ ಚರಂಡಿಲಿ ಎಸ್ತೋಗಿರ್ತಾರಲ್ಲ, ಅಂಥವ್ರಿಗೆಲ್ಲ ದೇವರು ಮಕ್ಕಳನ್ನ ಏನು ಕೊಡ್ತಾನೆ?
ಅದಕ್ಕೋಸ್ಕರ ನಾವು ಯಾವ ಸಂಬಂಧಗಳು ಬೇಡ, ಯಾವ ರಿಲೇಷನ್ಗಳು ಬೇಡ, ಅವ್ರ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಅವರಿಂದ ನಾವು ದೂರ ಬಂದಿರೋದು. ಬೇಡ ನಮಗೆ ಮಕ್ಕಳಿಲ್ಲ ಅಂದ್ರೇನು, ನನ್ನ ಗಂಡನಿಗೆ ನನ್ನ ಚೆನ್ನಾಗಿರೋವರೆಗೂ ನನ್ನ ಗಂಡ ಚೆನ್ನಾಗಿರೋ ನಾವಿಬ್ರು ಜೊತೆಯಾಗಿರ್ತೀವಿ ಅಷ್ಟೇ. ನಮ್ಮ ಸಂಸಾರದಲ್ಲಿ ಯಾರು ಬಂದು ಮಧ್ಯದಲ್ಲಿ ತಲೆ ಹಾಕೋದು ಬೇಡ, ನಮ್ಮ ಜೀವನ ಚೆನ್ನಾಗೈತೆ, ನಮ್ಮ ಲೈಫ್ ಚೆನ್ನಾಗೈತೆ ಅಂತ ಅನ್ಕೊಂಡ್ಬಿಟ್ಟು ನಾವು ಅನ್ಕೊಂಡು ಹೋಗ್ತಿದ್ದೀವಿ. ಈಗ ಮಕ್ಕಳಿಲ್ಲ ಅಂತ ಎಷ್ಟು ಪ್ರತಿಯೊಬ್ರು ನಾನು ಹೇಳ್ತೀನಿ ಅಂತ ನಾವು ಇಲ್ಲಿ ಹೊರಗಡೆಗೆ ಬರೋಕ್ಕೆ ಅದೇ ಕಾರಣ. ನಾವು ಊರೊಳಗಿದ್ರೆ ಒಂಥರ ಟಾರ್ಚರ್ ಅಂದ್ಬಿಟ್ಟು, ಯಾಕೆಂತಂದ್ರೆ ನಮ್ದು ಊರೊಳಗೆ ಇನ್ನೊಂದು ಮನೆ ಇದೆ, ಅಲ್ಲಿ ನಮ್ಮ ಅಮ್ಮ ಇದ್ದಾರೆ, ನಮ್ಮ ತಮ್ಮ ಇದ್ದಾರೆ, ಎಲ್ಲ ಇದೆ. ಹಾಗೂ ನಾವು ಮದುವೆ ಎಲ್ಲ ಒಟ್ಟಿಗೆ ಇದ್ದಿದ್ದು. ಈಗ ಕೊರೋನಾ ಟೈಮಲ್ಲಿ ನಾವು ಹಿಂಗೆ ಎಲ್ಲ ಇದು ಬರ್ತಾರ, ಹಂಗಾಗಿ ಕೆಲವರು ಕೇಳ್ತೀರಾ ನೀವೇಕೆ ಹೊರಗಡೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಕಾರಣ ರೀಸನ್ ಏನಂತ ಅಂದ್ರೆ ನಾವು ಹೊರಗಡೆ ಬಂದಿರೋದಕ್ಕೆ ಕಾರಣ ಜನಗಳ ಸವಸ ಬೇಡ, ಅವ್ರ ಚುಚ್ಚು ಮಾತುಗಳು ನಮ್ ಕಿವಿ ಕೇಳೋದ್ ಬೇಡ. ಊರೊಳಗಿದ್ರೆ ಯಾರು ಡೈಲಿ ಒಬ್ಬರ ಕೇಳ್ತಾರೆ. ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಹೊರಗಡೆ ಬಂದು ಜನಗಳ ಸವಸ ಬೇಡಕ್ಕೆ ಬೇಡ, ನಮ್ಗೆ ನಾವ್ ಇರೋವಷ್ಟು ನಾವು ಗಂಡ ಹೆಂಡತಿ ನೆಮ್ಮದಿಯಾಗಿರೋಣ ಅಂತ ಅಂದ್ಬಿಟ್ಟು ನಾವು ಬಂದಿರೋದು. ಅದು ನಾವು ಮಾಡ್ಕೊಂಡಿರೋ ಕರ್ಮನ ಅಥವಾ ಏನ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ನಮ್ಮಮ್ಮ ಇರೋವಷ್ಟಿನ ಸುತ್ತದಿಲ್ದಿದ್ದ ದೇವ್ರುಗಳಿಲ್ಲ. ನಮ್ಮಮ್ಮ ಬದುಕಿರೋವರೆಗೂ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿಸ್ತು. ಬಟ್ ನಮ್ಮಮ್ಮನೇ ಕರ್ಕೊಂಡ್ಬಿಟ್ಟ ದೇವ್ರು. ಬಾ ನಿನ್ ಪೂಜಾ ಪುರಸ್ಕಾರ ಜಾಸ್ತಿ ಮಾಡ್ತೀಯ, ನಿನ್ ಕರ್ಕೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ್ನೇ ಕರ್ಕೊಂಡೋಗ್ಬಿಟ್ಟ. ನಮ್ಮಮ್ಮ ಇರೋವರೆಗೂ ಅಷ್ಟು ನನ್ ಮಕ್ಳಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತಾನು ಸುತ್ಸಿ ನಮ್ಮಮ್ಮ ಇದ್ ಮಾಡೈತೆ. ಬಟ್ ನಮ್ಮಮ್ಮ ಸತ್ತೋದ್ಮೇಲೆ, ಡೆತ್ ಆದ್ಮೇಲೆ ಯಾರು ಸಹ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಗೆ ದೊಡ್ಡೋರಂತ ಯಾರು ಇಲ್ವೇ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರೆ ಯಾರಿಲ್ಲ. ನಮ್ಮ ಅಪ್ಪ ಪಾಪ ಏನ್ ಮಾಡ್ತದೆ, ನಮ್ಮಪ್ಪ ಹೇಳ್ತದೆ ಅಲ್ಲಿಗೆ ಹೋಗವ, ಇಲ್ಲಿಗೆ ಹೋಗವ, ಆ ದೇವಸ್ಥಾನಕ್ಕೆ ಹೋಗವ, ಈ ದೇವಸ್ಥಾನಕ್ಕೆ ಹೋಗವ ಅಂತ ಅಂತದೆ. ಬಟ್ ನಮ್ಮ ಅಪ್ಪ ಈ ಹೆಂಗಸರುಗಳಂಗೆ ಹೋಗಿ ಆ ದೇವಸ್ಥಾನ ಈ ದೇವಸ್ಥಾನ, ನಮ್ಮ ಅಪ್ಪಂಗೆ ವಯಸ್ಸಾಗೈತೆ ಪಾಪ. ಹಂಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಕೆಲವರು ಕಿತ್ತೋ ಜನಗಳಿರ್ತಾರೆ. ಅಂದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ನಾವು ಬೆಳೆಸಿ ನಾವು ಸಾಕಿ ನಮ್ಮನ್ನೇ ಮಕ್ಕಳಿಲ್ಲ ಅಂತ ಕೇಳ್ತಾರಲ್ಲ ಅಂತ ಕಿತ್ತೋ ಜನಗಳಿಗೆ ಹೇಳ್ತಿದ್ದೀನಿ, ಅವ್ರು ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ. ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಆ ಮಾತುಗಳಿಗೆ, ಅದಕ್ಕೆಲ್ಲ ದೇವ್ರು ಉತ್ತರ ಕೊಟ್ಟೇ ಕೊಡ್ತಾನೆ. ಯಾಕೆಂತಂದರೆ ನಾವು ಅವ್ರಿಗೆ ಈಗ ಏನಂತಾರೆ ಗೊತ್ತಾ ಫ್ರೆಂಡ್ಸ್, ಈ ನಮ್ಮ ಹತ್ರ ಇರೋವರೆಗೂ ಈಸ್ಕೊಳ್ತಾರೆ, ನಮ್ಮ ಕೈ ಚೆನ್ನಾಗಿರೋವರೆಗೂ ಈಸ್ಕೊಳ್ತಾರೆ. ಬಟ್ ನಮ್ಮ ಕೈ ಏನಾದ್ರು ಒಂಚೂರು ಸೋಲ್ತಂದ್ರೆ ಏನಂತಾರೆ, ನೀವೇನು ಕೊಟ್ಟಿದ್ದೀರಾ, ನೀವೇನು ಮಾಡಿರ್ತೀರಾ ಅಂತಾರೆ. ತಿಂದಿಲ್ಲ ಅಂತಾರಲ್ಲ, ಅಂತಾರೆ ಯಾವತ್ತೂ ಉದ್ಧಾರ ಆಗೋಕ್ಕಲ್ಲ ಲೈಫಲ್ಲಿ. ನಿಜವಾಗ್ಲೂ ಒಂದು ನಿಯತ್ ಅಂತ ಇರಬೇಕು ಮನುಷ್ಯಂಗೆ. ನಿಯತ್ ಅನ್ನೋದು ಮರಿತಾರೆ ನೋಡಿ. ಕೊಟ್ಟಿದ್ದು ಇಸ್ಕೊಂಡಿದ್ದು ನಾವು ಚೆನ್ನಾಗಿದ್ದು ಮಾಡಿದ್ದು ಎಲ್ಲ ಮರ್ತು ಮಾತಾಡ್ತಾರಲ್ಲ, ಅಂಥವ್ರು ಯಾವತ್ತೂ ಉದ್ಧಾರ ಆಗೋಕ್ಕಲ್ಲ ಲೈಫಲ್ಲಿ. ಅವ್ರು ಯಾವತ್ತೂ ಏನೋ ಅವ್ರಿಗೊಂದು ಮಕ್ಳು ಹುಟ್ಟುಬಿಡ್ತು ಅಂದರೆ ಅವ್ರ ಜೀವನ ಸರಿ ಹೋಯ್ತು ಅಂತ ಅನ್ನಲ್ಲ. ಅಯ್ಯೋ ಮಕ್ಳಿದ್ದವರು, ಈಗ ಮಕ್ಳಿದ್ದವರೆಲ್ಲ ಮಕ್ಳು ಇಸ್ಕೊಂಡು ಯಾಕೆ ಅನಾಥಾಶ್ರಮಕ್ಕೆ ತಂದೆ ತಾಯಿನ ಬಿಡ್ತಾರೆ. ಅವ್ರಿಗೂ ಒಂದಿನ ದೇವರು ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿರ್ತಾನೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ಅವತ್ತು ಎಷ್ಟು ಕಣ್ಣೀರು ಹಾಕಿದ್ದೀನಿ, ನನ್ನ ಗಂಡ ಅವತ್ತು ಎಷ್ಟು ಕಣ್ಣೀರು ಹಾಕಿದ್ದಾನೆ. ಬೇರೆಯವ್ರು ಬಿಟ್ಟಾಕಿ ಈ ಸಂಬಂಧಗಳಲ್ಲಿ ಕಿತ್ತೋಗಿರೋ ನಾಯಿಗಳು ಇರ್ತಾವಲ್ಲ, ನಿಮಗೆ ಮಕ್ಕಳಿಲ್ಲ ಅಂತ ಅಂತಾರಲ್ಲ, ಅಂತಾರೆ ಯಾವತ್ತೂ ಉದ್ಧಾರ ಆಗಲ್ಲ. ಇವತ್ತು ಚೆನ್ನಾಗಿರ್ಬೋದು ಇವತ್ತು ಮಟ್ಟಿಗೆ, ಬಟ್ ಯಾವತ್ತೂ ಅವ್ರು ಉದ್ಧಾರ ಆಗೋಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನು ಯಾವ ಸಂಬಂಧಗಳಲ್ಲೂ ಯಾವ ರಿಲೇಷನ್ಗಳ ಬಗ್ಗೆನೂ ನಾನು ನನ್ನ ವಿಡಿಯೋದಲ್ಲಿ ನಾನು ಇಷ್ಟಪಡಲ್ಲ ಹೇಳೋದಕ್ಕೆ. ಈಗ ನನಗೆ ಯಾರು ಇಷ್ಟ ಅವ್ರನ್ನ ತೋರಿಸ್ತೀನಿ. ಈಗ ನಮ್ಮ ಅಪ್ಪನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ತುಂಬ ಸಲ ತೋರಿಸ್ತೀನಿ. ನಮ್ಮ ಅಪ್ಪಗೂ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅಪ್ಪಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಅಂದರೆ ಬೈಯೋದು ಅವಾಗೆಲ್ಲ, ಯಾಕೆ ಹಂಗೆ ಫೋನ್ ಇಟ್ಕೊಂಡು ಓಡಾಡ್ತೀಯ ನೀನು, ಉಚಿತರ ಅಂತ ಬೈಯೋದು. ಬಟ್ ಈ ಸಲ ನಾನು ನಮ್ಮ ಅಪ್ಪಂಗೆ, ಅಪ್ಪ ನನಗೆ ಈ ಥರ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರುತ್ತೆ, ಈ ಥರ ಆಗೈತೆ ಅಂತ ಅಂದಿದ್ದಕ್ಕೆ ನಮ್ಮ ಅಪ್ಪನೂ ಖುಷಿ ಪಡ್ತು. ಬಿಡತ್ಲಾಗೆ ಮನೆ ಹತ್ರ ಇದ್ದು ದೇವರು ಒಂದು ಕಡೆ ಎಲ್ಲೋ ನಿನ್ನ ಕೈ ಹಿಡ್ದಿದ್ದಾನೆ, ಒಳ್ಳೇದಾಗಲಿ ನಿನಗೆ, ಮಾಡ್ಕೊಂಡು ಹೋಗು ಚೆನ್ನಾಗಿ ಅಂತ ನಮ್ಮ ಅಪ್ಪನೇ ಹೇಳ್ತಿ ಸಲಿ. ನಮ್ಮ ಅತ್ತೆನೂ ತೋರಿಸಿದ್ದೀನಿ. ನಮ್ಮ ಅತ್ತೆನೂ ನಾನು ಹಳೆ ವಿಡಿಯೋದಲ್ಲೆಲ್ಲ ಇಲ್ಲೆಲ್ಲ ಹಾಡು ಮೇಯ್ಸಕ್ಕೆ ಬರೋದು ಅವಾಗೆಲ್ಲ ತೋರಿಸಿದ್ದೀನಿ. ಬಟ್ ಇವಾಗ ಇಲ್ಲೆಲ್ಲ ಬರ್ತಾ ಇಲ್ಲ ಅಂತಲೇ ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತಲ್ಲ. ನಮ್ಮ ಮೈದಾ ಇದ್ದಾರಲ್ಲ, ಅವ್ರ ಹೆಂಡ್ತಿದು ಬಾಣಿತನ ಇಲ್ಲೇ ನಡೀತಾ ಇದೆ. 1 ತಿಂಗಳು ಪಾಪು ಇದೆ. ಇಲ್ಲೇ ನಮ್ಮ ಅತ್ತೆ ಬಾಣಿತನ ಮಾಡ್ತಾ ಇದ್ದಲ್ಲ, ಹಂಗಾಗಿ ಈ ಕಡೆ ತೋಟದ ಕಡೆಗೆಲ್ಲ ಬರೋದು ನಮ್ಮ ಅತ್ತೆ ನಿಲ್ಸೈತೆ. ಹಾಗಾಗಿ ನಮ್ಮ ಅತ್ತೆನ ತೋರಿಸ್ತಾ ಇಲ್ಲ. ಅಷ್ಟೇ ಫ್ರೆಂಡ್ಸ್. ಒಂಚೂರ ಹುಡುಗಿ ಏನೋ ಒಂದು ವಿಷಯ ಎತ್ಬಿಟ್ರೆ ಫುಲ್ ಎಮೋಷನ್ ಆಗೋಯ್ತಾಳೆ. ಅದಕ್ಕೋಸ್ಕರ ನಾವು ಅವ್ರನ್ನ ನಾವು ವಿಡಿಯೋದಲ್ಲಿ ತೋರಿಸೋದಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಯಾಕೆಂತಂದ್ರೆ ಸಣ್ಣ ಪುಟ್ಟ ಇರ್ತಾವಲ್ಲ, ಹಂಗಾಗಿ ನನಗೆ ಬೇರೆಯವ್ರ ಬಗ್ಗೆ ಕೇಳಿದ್ರೆ ನಾನು, ಅಂದರೆ ಬೇರೆಯವರು ನಮ್ಮ ಬಗ್ಗೆ ಮಾತಾಡಿದ್ರೆ ನನಗೆ ಬೇಜಾರಾಗಲ್ಲ. ಬಟ್ ಬೇರೆಯವರೆಲ್ಲ ಅವ್ರು ಯಾರು ಬಿಟ್ಟಾಕ ಅವರೆಲ್ಲ 3ನೇ ವ್ಯಕ್ತಿ ಅಂತ ಅನ್ಕೋತೀವಿ. ಬಟ್ ನಮ್ಮ ಸಂಬಂಧಗಳಲ್ಲಿ ಮಾತಾಡ್ತಾರಲ್ಲ ಅಂಥವ್ರನ್ನ ನಿಜ ನಾನು ಯಾವತ್ತೂ ಕ್ಷಮಿಸೋದು ಇಲ್ಲ. ಇನ್ನು ನನ್ನ ಲೈಫ್ ಇರೋವರೆಗೂ ಅವ್ರ ಮನೆ ಬಾಗಿಲು ಹೊತ್ತಲ್ಲ ನಾನು, ಹಂಗಂತ ಅನ್ಕೊಂಬಿಟ್ಟಿದ್ದೀನಿ. ನನ್ನ ಗಂಡನಾರಾಗಲಿ ನಾನಾರಾಗಲಿ
ಅವ್ರ ಮನೆ ಬಾಗ್ಲು ಹೊತ್ಬಾರ್ದು ಅಂತ. ಈಗ ನಾವು ಸಣ್ಣದ್ರಿಂದ ಅಷ್ಟು ಅವ್ರ ಅವ್ವ ಅಪ್ತಿರ್ ಸಾಕಿರ್ತಾರೋ ಸಾಕಿರಲ್ಲೋ ಗೊತ್ತಿಲ್ಲ, ಬಟ್ ನಾವು ಅವ್ರನ್ನ ಸಾಕಿರ್ತೀವಿ. ದೊಡ್ಡವರಾದ್ಮೇಲೆ ಅವ್ರಿಗೊಂದ್ ಮಕ್ಳಂತ ಹುಟ್ಟಿದ್ಮೇಲೆ ನಮ್ಮನ್ನೇ ನಿಮಗ್ ಮಕ್ಳಿಲ್ಲ ಅಂತ ಕೇಳ್ತಾರಲ್ಲ ಅವರು, ಹಿಂದದೆಲ್ಲ ಮರ್ತೇ ಬಿಡ್ತಾರೆ. ಅವ್ರ ಅಪ್ಪ ಸಾಕಿರ್ತಾರೋ ಗೊತ್ತಿಲ್ಲ, ನಾವ್ ಸಣ್ಣದ್ರಿಂದ ನಮ್ಮ ಮಕ್ಳು ಅಂತ ಸಾಕಿರ್ತೀವಿ. ಬಟ್ ಅವ್ರು ಅಂದಾಗ ಅವ್ರ ಅದಕ್ಕೆ ನಾನು ಅನ್ಕೊಂಡ್ಬಿಟ್ಟಿದೀನಿ, ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ನನಗೆ ಎಷ್ಟು ಕಣ್ಣೀರ್ ಹಾಕ್ತಿದ್ದಾರೆ, ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ನಿಜವಾಗ್ಲೂ. ಬೇಕಾರೆ ಈ ವಿಡಿಯೋ ನೋಡಿ ಅವ್ರು ಏನಾರು ಮಾಡ್ಕೊಳ್ಳಿ, ಹೇಳ್ತಾರಂತೆ ನಮ್ಮ ಅಪ್ಪನ್ ಕೇಳ್ತಾರಂತೆ, ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ವಿಡಿಯೋ ಅಂತ ಕೇಳ್ಕೊಳ್ಳಿ. ನಾವು ಅವ್ರಿಗೋಸ್ಕರ ಮಾಡ್ತಾರೆ, ನೀವು ಹಿಂಗೆ ಕೇಳ್ತಾ ಇದ್ರೆ ಅಂದ್ಬಿಟ್ಟು ನಿಮ್ಗೋಸ್ಕರ ಅದನ್ನ ಹೇಳ್ತಾ ಇರೋದು ಅಷ್ಟೇ. ಇನ್ನೊಂದ್ಸರಿ ಯಾರು ಹತ್ರ ನನಗೆ ಆ ಕಾಮೆಂಟ್ಗಳು, ಕೆಲವರು ಕಾಮೆಂಟ್ಗಳು ನೀವೇನು ಕೇಳಲ್ಲ, ಯಾರು ಕೆಲವರು ನಿಮ್ಮ ಅವರ ಯಾರು ಅವ್ರ ತಮ್ಮ ಇದ್ದಾರೆ, ಅವ್ರ ತಮ್ಮನ ಬಗ್ಗೆ ಮಾತಾಡಲ್ಲ. ನಾವು ಅವ್ರ ಜೊತೆ ನಾವು ಚೆನ್ನಾಗೇ ಇದೀವಿ, ನಮ್ಮ ಮನೆಯವ್ರ ತಮ್ಮ ಇರ್ಬೋದು, ನಮ್ಮ ಅತ್ತೆ ಇರ್ಬೋದು, ಅವ್ರ ಜೊತೆ ಎಲ್ಲ ನಾವು ಚೆನ್ನಾಗಿದೀವಿ. ಬಟ್ ಅವರು ತೋಟದ ಕಡೆ ಎಲ್ಲ ಬಂದ ಅವ್ರಿಗೆ ಇಷ್ಟ ಇರುತ್ತೋ ಏನೋ ಗೊತ್ತಿಲ್ಲ ವಿಡಿಯೋದಲ್ಲಿ ತೋರ್ಸಕ್ಕೆ, ಅವ್ರನ್ನ ತೋರ್ಸಕ್ ಹೋಗಲ್ಲ. ಯಾಕೆಂತಂದ್ರೆ ಅವ್ರಿಗೆ ವಿಡಿಯೋದಲ್ಲಿ ಇಷ್ಟ ಇರುತ್ತೋ ತೋರ್ಸ್ಕೊಳಕ್ಕೆ ಇಷ್ಟ ಇರಲ್ವೋ, ಅದಕ್ಕೆ ನಾವು ಅವ್ರನ್ನ ತೋರ್ಸಲ್ಲ. ಬಟ್ ನಮ್ಮ ಅತ್ತೆನ ತುಂಬಾ ಸಲ ತೋರ್ಸಿದೀನಿ, ಲಾಡ್ ಮೇಸಕ್ ಬಂದಾಗೆಲ್ಲ ನಮ್ಮ ಅತ್ತೆನ ತುಂಬಾ ಸಲ ತೋರ್ಸಿದೀನಿ. ಇನ್ನು ನಮ್ಮ ಅಪ್ಪನ ತೋರಿಸ್ತಾನೆ ಇರ್ತೀನಿ. ಅದಕ್ಕೆ ಇವ್ರ ನಮ್ಮ ಮಾವರ್ಗೆಲ್ಲ ರೂಢಿ ಆಗ್ಬಿಟ್ಟದೆ ತೋರಿಸ್ತೀವಿ. ಈಗ ಬೇರೆ ನಾವು ಇದ್ ಮಾಡಕ್ ಹೋದಾಗ ಅವ್ರು ಏನಾರ್ತಿ ಏನೋ ಒಂಥರ ತಿಳ್ಕೊತಾರೆ. ತೋರ್ಸಿಲ್ಲ, ಜಾಸ್ತಿ ತೋರ್ಸಿಲ್ಲ. ಅಂದ್ರೆ ಯಾವ್ದಾರು ಒಂದ್ ವಿಡಿಯೋದಲ್ಲಿ ಇವ್ರು ಇಲ್ಲೆಲ್ಲಾರು ಕುಂತಿದಾಗ ತೋರ್ಸಿರ್ಬೋದು ಅಷ್ಟೇನೆ, ಮಾತಾಡ್ಸಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಇಷ್ಟ ಇರುತ್ತೋ ಇರಲ್ವೋ ಗೊತ್ತಿರಲ್ಲ, ಅದಕ್ಕೋಸ್ಕರ ನಾವು ತೋರ್ಸಿಲ್ಲ. ಬಟ್ ನನಗೆ ಅಂತ ಯಾರು ಇಲ್ಲ, ನಮ್ಮ ಅಪ್ಪ ಒಂದ್ ಬಿಟ್ರೆ ನನಗೆ ಅಂತ ಯಾರು ಇಲ್ಲ ಅಷ್ಟೇ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೆ ನಿಜ ಕಾಮೆಂಟ್ಗಳು ನೋಡಿದಾಗ ಅಂದ್ರೆ ನಿಮಗೆ ನಿಮ್ ತಪ್ಪ ಅಂತ ಹೇಳ್ತಿಲ್ಲ, ಅರೆ ನಿಮಗೆ ಗೊತ್ತಿರುತ್ತಾ ಇಲ್ವೋ ಗೊತ್ತಿಲ್ಲ, ಕಾಮೆಂಟ್ ಹಾಕಿರ್ತೀರಾ. ಬಟ್ ಅವ್ರ ಬಗ್ಗೆ ನನಗೆ ವಿಡಿಯೋ ಮಾಡೋದಿಕ್ಕೆ ಇಷ್ಟ ಇಲ್ಲ, ಯಾವ ಕಷ್ಟಕ್ಕೂ ಇಲ್ಲ, ಯಾವ ಇದಕ್ಕೂ ಇಲ್ಲ. ಅದಕ್ಕೋಸ್ಕರ ನನಗೆ ಇಷ್ಟ ಇಲ್ಲ ಅಷ್ಟೇನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮುಂದಿನ ಕೆಲಸ. ಯಾಕೆಂತಂದ್ರೆ ಅವ್ರ ಎಲ್ಲರ ಹತ್ರನೂ ನಾನು ಚುಚ್ಚು ಮಾತುಗಳನ್ನ ಆಲ್ರೆಡಿ ಕೇಳ್ಬಿಟ್ಟಿದೀನಿ. ಅದಕ್ಕೆ ಅಂಥವ್ರಿಂದ ನೆಮ್ಮದಿ ಹಾಳು ಅಂತ ಅಂದ್ಬಿಟ್ಟು ಇವ್ರ ಅಮ್ಮ ಅವ್ರಿಗೆ ಬಹಳ ಸಪೋರ್ಟ್ ಆಗಿತ್ತು. ಹಂಗಾಗಿ ನಮ್ಮಮ್ಮ ನಿಜವಾಗ್ಲೂ ನನ್ಗೆ ಮಕ್ಳಿಲ್ಲ ಅಂತ ಅನ್ಬಿಟ್ಟು ಪಾಪ ಇರೋ ವರ್ಷದಿನ ಎಲ್ಲ ದೇವಸ್ಥಾನ ಜಾಸ್ತಿ ಸಪೋರ್ಟ್ ಮಾಡ್ತೀಯ ಅಂತ ಎಲ್ಲ ದೇವಸ್ಥಾನ ಎಲ್ಲ ಪ್ರತಿಯೊಂದು ಮಾಡ್ಬಿಡ್ತು ನಮ್ಮಮ್ಮ. ದೇವ್ರು ನಮ್ಮಮ್ಮ ಒಂದೇ ಹೇಳ್ತಿದ್ದಿದ್ದು ಏನಂದ್ರೆ ಸುಮ್ಮನಿರ ಪಾಪ. ಇವತ್ತಿದ್ರ ಬಗ್ಗೆ ಭಾಳ ಎಮೋಷನ್ ಆಗ್ಬಿಟ್ಟಿದ್ದಾಳೆ. ಸುಮ್ಮ ಕೂತ್ಕ, ನನಗೆ ಗೊತ್ತಾಡ ಯಾಕಾಗ್ತಾರೆ. ನಮ್ಮಮ್ಮ ಒಂದೇ ಹೇಳ್ತಿದ್ರು, ನಮ್ಮ ತಾರನ ಹೊಟ್ಟೆಲಿ ಇಬ್ರು ಹೊಟ್ಟೆಲಿ ಮಕ್ಳು ನೋಡಿದ್ದೀನಿ, ನಿಮ್ಮ ತಾರನ ಹೊಟ್ಟೆಲಿ ಒಂದು ಮಕ್ಳು ನೋಡ್ಬೇಕು, ಒಂದು ಮಗನ ನೋಡ್ಬೇಕು ಅಂತ. ಬಟ್ ದೇವ್ರೇನಾದ್ರೆ ಅವ್ರ ಆಸೆನೇ ಕಿತ್ಕೊಂಡು ನಮ್ಮ ಅಮ್ಮನೇ ಕಿತ್ಕೊಂಡ್ಬಿಟ್ಟು ಅತ್ಲಾಗೆ ಕರ್ಕೊಂಡು ಹೋಗ್ಬಿಟ್ಟ. ಬಾರಿ ಜಾಸ್ತಿ ಆಸೆ ಪಡ್ತೀಯ, ಬಾರಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಿಡ್ತಾರ. ನಮ್ಮ ಅಮ್ಮ ಸತ್ತ ಮೇಲೆ ನನಗೆ ತಾಯಿ ಸ್ಥಾನ ಅನ್ನೋದು ನನ್ನ ಗಂಡ ತುಂಬಿದ್ದಾರೆ. ಓಕೆ, ನಿಮ್ಮ ತಾಯಿ ತಂದೆ ಗಂಡ ಎಲ್ಲ ಆಗ್ತೀನಿ ಅಂತ ಅಂದ್ಬಿಟ್ಟು ನನ್ನ ಗಂಡ ಆ ಥರ ನೋಡ್ಕೊಂಡಿದ್ದಾರೆ. ಅಯ್ಯೋ ಮಕ್ಕಳಿಲ್ಲ ಅಂದ್ರೆ ಏನ್ಬಿಡು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು. ಈಗ ನನಗೆ ನನ್ನ ಫ್ಯಾಮಿಲಿಲಿ ನನ್ನ ಅಪ್ಪ ಒಬ್ಬರಿದ್ದಾರೆ, ನನ್ನ ಗಂಡನಿಗೆ ನಮ್ಮ ಅತ್ತೆ ನಮ್ಮ ಇದೆಲ್ಲ ಅವ್ರು ಚೆನ್ನಾಗಿದ್ದಾರೆ. ಅಂದರೆ ಅವರು ವಿಡಿಯೋದಲ್ಲಿ ನಾವು ಜಾಸ್ತಿ ತೋರಿಸಿಲ್ಲ ಅಷ್ಟೇ, ಅವ್ರಿಗೆ ಇಷ್ಟನೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ತೋರಿಸಿಲ್ಲ ಅಷ್ಟೇ. ಅವ್ರ ಜೊತೆ ನಾವು ಚೆನ್ನಾಗೇ ಇದ್ದೀವಿ. ಬರ್ತಾರೆ ಅವರು, ನಮ್ಮ ಮನೆಗೆ ಬರ್ತಾರೆ, ಅವರು ಹೋಗ್ತಾರೆ. ಅಂದರೆ ವಿಡಿಯೋದಲ್ಲಿ ನಾವು ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ಮಟ್ಟಿಗೆ ನಾವು ಅವ್ರ ಜೊತೆ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ. ಅವರೆಲ್ಲ ಅವ್ರು ಚೆನ್ನಾಗಿದ್ದಾರೆ. ಬಟ್ ನನಗೆ ಅಂತ ನನ್ನ ಫ್ಯಾಮಿಲಿಲಿ ಇರೋದು ನಮ್ಮ ಅಪ್ಪ ಒಬ್ಬರೇನೆ ಇವಾಗ ಸದ್ಯಕ್ಕೆ. ಅದು ಬಿಟ್ಟರೆ ಇಲ್ಲಿ ನಮ್ಮ ಪುಟ್ಟ ಫ್ಯಾಮಿಲಿ ಅಷ್ಟೇ. ಇವರು ಅಂದರೆ ಯಾವುದು ಏನು ಕೇಳಲ್ಲ, ಪ್ರಶ್ನೆ ಮಾಡಲ್ಲ ಅಂತ ಇವ್ರನ್ನೇ ಸಾಕೊಂಡಿದ್ದೀವಿ. ಇಲ್ಲಿ ಪಲಾವ್ ದಮ್ ಕಟ್ಟೈತೆ, ಕದೈತೆ ಎಣ್ಣೆ. ನಮ್ಮ ಅತ್ತೆ ಯಾವಾಗಲೂ ಒಂದು ಮಾತನ್ನೋ ಥರ ಎಲ್ಲ, ಯಾವಾಗಲೂ ಒಂದು ಎಳ್ಳಾಗಲಿ ಜಳ್ಳಾಗಲಿ ನಮ್ಮ ಹೊಲದಲ್ಲಿ ಬೆಳಿಬೇಕು, ಕುಂಟಾಗಲಿ ಕುರುಡಾಗಲಿ ನಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಯಾವಾಗಲೂ ಅಂತಾರದು. ಆದರೆ ನನಗೆ ಅರ್ಥ ಆಗಿರಲಿಲ್ಲ. ಯಾವಾಗ ನಾವು ಸಾಕಿ ಮಕ್ಕಳು ಕೆಲವರು ಹೇಳ್ತಾರೆ ಏನಂತ ಗೊತ್ತಾ, ಅಯ್ಯೋ ನಿಂಗೆ ಮಕ್ಳಿಲ್ಲ ಅಂದ್ರೆ ನೀವು ಬಿಡು, ನಿಮ್ಮ ಇದ್ರಲ್ಲಿ ಅವೆಲ್ಲ ಮಕ್ಳುಗಳು ಅಂತ ಅವ್ರೇನೆ ಈ ಮಾತುಗಳು ಅವ್ರನ್ನ ನಮ್ಮನ್ ಮಕ್ಳು ಅಂತ ನಾವ್ ಈಗ್ಲೇ ಈ ಮಾತು ಅಂದವ್ರು ಮುಂದಕ್ಕೆ ನಮಗೆ ಆಯ್ತಾರ ಹೇಳಿ. ನಮ್ಮ ಅತ್ತೆ ಅಂದಿದ್ ಗಾದೆ ನನಗೆ ಅವ್ರು ಯಾವ ನಮ್ಗೆ ಹಿಂತಿರ್ಕೊಂಡ್ರು ಹೇಳ್ತಾರಲ್ಲ, ಏನು ಅದೇ ನಮ್ಮ ಮನೆಯವ್ರು ಹೇಳಿದ್ರು ಗಾದೆ, ಅದ್ ನನಗೆ ಹೇಳಕ್ ಬರಲ್ಲ. ಎಳ್ಳಾಗ್ಲಿ ಜಳ್ಳಾಗ್ಲಿ ನಮ್ಮ ಹೊಲದಲ್ಲಿ ಬೆಳಿಬೇಕು, ಕುಂಟಾಗ್ಲಿ ಕುರುಡಾಗ್ಲಿ ನಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಯಾವಾಗಲೂ ಅಂತ ಇರೋದು. ನಾನೇ ಸುಮ್ ಕುಂತ್ಕೊಳತ್ತೆ. ಅದ್ ನಿಜ, 100%, 103%. ಕೆಲವ್ರಿಗೆ ಅನ್ವಯಿಸುತ್ತೋ ಅನ್ವಯಿಸಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಲೈಫಲ್ಲಂತೂ
ಅದಂತೂ ನಿಜ. ಇಲ್ಲಿ ನೋಡಿ ಅವ್ವ ಮಗಳು ಹೆಂಗೆ ಮನೆಗಿದ್ದಾರೆ. ಇವ್ರದ್ದು ನಿಜವಾದ ಪ್ರೀತಿ ಅಂದರೆ ಇಲ್ಲ ದಮ್ ಹೆಂಗಾಯ್ತು ಅಂತಂದರೆ ಬಿಸಿ ಬಜ್ಜಿ. ನೋಡಿ ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಪಲಾವು. ಈಗ ನಾನು ತಿಂಡಿ ತಿಂತೀನಿ, ಎಲ್ಲ ತಿಂಡಿ ತಿಂದು ಬನ್ನಿ. ನೀನು ಇದು ಆದಟ್ಕೆ ಬೈಕೊಂಡು ತಿನ್ಬಿಡು ಫಸ್ಟು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಓಕೆ ಫ್ರೆಂಡ್ಸ್, ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ. ಇಲ್ಲಿ ಕ್ಯಾಪ್ಸಿಕಮ್ಮು ಬೇಯ್ತಾ ಇದೆ, ಕ್ಯಾಪ್ಸಿಕಮ್ ಬಜ್ಜಿ ಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಬಜ್ಜಿನೂ, ಒಂಥರ ಒಳಗಡೆ ಕ್ರಿಸ್ಪಿಯಾಗಿರ್ತವೆ. ಕ್ಯಾಪ್ಸಿಕಮ್ ಬಜ್ಜಿಲಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ರೆಡಿ ಆಗಿದೆ ತಿಂಡಿ ನಮ್ಮನೇಲಿ ರೆಡಿ ಆಗಿದೆ. ಮರಿ ನೋಡಿ, ಇಲ್ಲಿ ಹಿಂಗೆ ಬೈಲಿಕ್ಕೆ ಕರ್ಕೊಂಬರ್ತದೆ ನೋಡಿ. ಫಸ್ಟ್ ತಿಂಡಿ ತಿನ್ನು ಬಜ್ಜಿ ತಿಂಗ ಕುಂತ್ಕೊಡ. ಅಲ್ಲಿ ಬಂದ್ರಲ್ಲಿ ಎಳ್ಕೊಂಡು ಹೋಗ್ತಾರೆ ಅವರು.